NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ದರೌಜಿಯಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಕೂಲಿ ಕಾರ್ಮಿಕರಿಂದ ಅಧಿಕಾರಿಗಳಿಗೆ ಕಮಿಷನ್. ಕಳೆದ 2 ವರ್ಷಗಳಿಂದ ಉದ್ಯೋಗ ಖಾತ್ರಿಯಲ್ಲಿ ಕೂಲಿ ಕೆಲಸ ಮಾಡಿದರೂ ಕೂಡ ಕೂಲಿ ಹಣ ಬಂದಿಲ್ಲ ಎನ್ನುತ್ತಾರೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಹೊಸ ದರೌಜಿ ಗ್ರಾಮ ಪಂಚಾಯಿತಿಯಲ್ಲಿ ಕೂಲಿ ಕಾರ್ಮಿಕರು ಮೇಟಿಗಳಾದ ಶಾಂತಮ್ಮ ಸೇರಿ ಕೂಲಿ ಬಿಡುಗಡೆ ಮಾಡಿಲ್ಲ ಎಂದು ಹೇಳಿದರು. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾದ PDO ಪ್ರಭುಲಿಂಗೇಗೌಡ ಮತ್ತು JE ಹಾಗೂ ಟೆಕ್ನಿಕಲ್ ಅಸಿಸ್ಟೆಂಟ್ ಅವರು ಮೇಟಿಗಳಾದ ಶಾಂತಮ್ಮನವರಿಗೆ ನಮ್ಮಿಂದ ಕಮಿಷನ್ ಕೇಳುತ್ತಿದ್ದಾರೆ. ಅದನ್ನು ಕೊಡಲು ಶಾಂತಮ್ಮ ಅವರು ಒಪ್ಪದೇ ಇರುವ ಕಾರಣ ಹೀಗೆ ವರ್ಷಾನುಗಟ್ಟಲೆ ನಮ್ಮ ಕೂಲಿಯನ್ನು ನೀಡದೆ ಇದನ್ನೇ ನೆಪ ಹೇಳುತ್ತಾ ನಮಗೆ ಸತಾಯಿಸುತ್ತಿದ್ದಾರೆ. ಹೊಸ ದರೌಜಿ PDO ಪ್ರಭುಲಿಂಗೇಗೌಡ ಮತ್ತು AD ರೇಣುಕಾರಾಧ್ಯ ಹಾಗೂ JE ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ವಿರುದ್ಧ ಕ್ರಮ ಕೈಗೊಂಡು ನಮ್ಮ ಕೂಲಿ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕೆಂದು ಮೇಟಿಗಳಾದ ಶಾಂತಮ್ಮ ಒತ್ತಾಯಿಸಿದರು. ಈ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾಡೋದು 1-2 ಇವರು ಮಾಡುವುದು ಕೆಲಸಕ್ಕೆ ಬೇಸರಗೊಂಡಿದ್ದಾರೆ. ಇಲ್ಲಿಯ ಕೂಲಿ ಜನ ಅಷ್ಟೇ ಅಲ್ಲದೆ ನರೇಗಾ ಕೂಲಿ ಕಾರ್ಮಿಕರಿಗೆ MNRO ಹಣ ಮಾಡಲು ವಸೂಲಿ ಮಾಡುತ್ತಿದ್ದಾರೆ ಹಾಗೂ ಅಧ್ಯಕ್ಷ ಮತ್ತು ಸದಸ್ಯರನ್ನು ಟೆಕ್ನಿಕಲ್ ಅಸಿಸ್ಟೆಂಟ್ ಮತ್ತು JE ಇವರುಗಳು ಕಮಿಷನ್ಗಾಗಿ ಬೇಡಿಕೆ ಇಡುತ್ತಿದ್ದಾರೆ. ಇವರಿಗೆ ಕಮಿಷನ್ ನೀಡಲು ನಾವು ಎಲ್ಲಿಂದ ಹಣ ತರಬೇಕು? ಇದೇನು ಗುತ್ತಿಗೆ ಕಾಮಗಾರಿ ಎಂದು ಅವರು ಅಧಿಕಾರಿಗಳನ್ನು ಪ್ರಶ್ನಿಸಿದರು. ನರೇಗಾ ಕಾರ್ಮಿಕರಿಗೆ ಕೇವಲ 70 ರೂಪಾಯಿಗಳಿಂದ 100 ರೂಪಾಯಿವರೆಗೆ ಮಾತ್ರ ಕೂಲಿಯನ್ನು ನೀಡುತ್ತಿದ್ದಾರೆ. ಇನ್ನುಳಿದ ಹಣವನ್ನು ಅಧಿಕಾರಿಗಳು ಗುಳುಮು ಮಾಡುತ್ತಿದ್ದಾರೆ. ಎಲ್ಲ ಅಧಿಕಾರಿಗಳಿಗೆ ಸಮಾನವಾಗಿ ಕಮಿಷನ್ ಸಂದಾಯವಾದಲ್ಲಿ ನರೇಗಾ ಕೆಲಸವನ್ನು ಸುಸೂತ್ರವಾಗಿ ನಡೆಸಿಕೊಳ್ಳುತ್ತಾರೆ. ಇಲ್ಲವಾದಲ್ಲಿ ಕೇವಲ 60 ರೂಪಾಯಿಯಿಂದ 100 ರೂಪಾಯಿ ಮಾತ್ರ ಕೂಲಿ ಕಾರ್ಮಿಕರಿಗೆ ಹಣವನ್ನು ಸಂದಾಯ ಮಾಡುತ್ತಿದ್ದಾರೆ. ಮತ್ತು ಅತ್ಯಂತ ಮುಖ್ಯವಾಗಿ ಕಳೆದ 3 ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ಟ್ರಂಚ್ ವರ್ಕ್ ಮಾಡುತ್ತಿದ್ದಾರೆ. ಈ ಕಾಮಗಾರಿಯಲ್ಲಿ ಕೇವಲ ಅರ್ಧ ಅಡಿ ಮತ್ತು 3/4 ಅಡಿಗಳಷ್ಟು ಮಾತ್ರ ಕೆಲಸ ನಡೆಯುತ್ತಿದ್ದು ಈ ಹಣವನ್ನು ಅಧಿಕಾರಿಗಳು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು. ನರೇಗಾ ಕೂಲಿ ಕಾರ್ಮಿಕರಿಗೆ ಪ್ರತಿದಿನ 370 ರೂಪಾಯಿಗಳ ಕೂಲಿಯನ್ನು ಅವರು ಖಾತೆಗೆ ಜಮಾ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಅವರು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ರೇಣುಕಾಚಾರ್ಯ ಸರ್ ಯಾರು ರೇಣುಕಾಚಾರ್ಯ ಯಾರು? ಸೊಂಡೂರು ಸರ್ ರೇಣುಕಾಚಾರ್ಯ ಸರ್ ಏನಂದ್ರೆ ಅವತ್ತು ವರ್ಕರ್ಸ್ ಮೇಲೆ ಬಂದು ಲೋಫರ್ ಸರ್ ನೀನು ಸರಿಯಾಗಿ ಜಾಸ್ತಿ ಲೇಬರ್ ಹಾಕೊಂಡು ಹಿಂಗೆ ಈ ಥರ ಹೇಳಿ ಅವ್ರನ್ನ ನೀನು ಕ್ರಿಮಿನಲ್ ಕೇಸ್ ಹಾಕ್ನೆ ನಿಮ್ಮ ಮಗನ ಜೈಲ್ ಕಳಿಸ್ನೆ ಅಂತ ಹೇಳೋಗ್ಯಾರ ಸರ್. ಯಾರಿಗೆ ಹೇಳಿದ್ದು? ವರ್ಕರ್ಸ್ಗೆ ನಮ್ಗೆ ಮೇಟುಗಳಿಗೆ ಅಂತಾರ. ಯಾಕೆ ಹೇಳ್ತಾರ ಅವ್ರ ಆ ಮಾತು? ಅವ್ರು ಸರಿ ಅಲ್ಲ ಅದೇ ಕೆಲಸ ತೆಗಿತದ ಸರ್ ಕೂಣಿ ಅವ್ರು ಹೇಳಿದ ಪ್ರಕಾರ ಅದೇ ಇದರ ತೆಗೆದಿವೆ. ಹೋದ ವರ್ಷ ಕೂಡ ಇದೇ ತೆಗೆದಿದ್ದ, ಈ ವರ್ಷದ ಕೂಡ ಇದೇ ತೆಗೆದಿದ್ದ, ಅದೇ ಕೆಲಸ ಸರ್. ಅಲ್ಲೇ ಟ್ರಂಚ್ ಮಕ್ಕಳು ಕಾಡುಗಳ ಕಂಡು ಬರ್ತಾರ. ನಾವ್ 1-1.5 ಕಿಲೋಮೀಟರ್ ದಾರಿ ನಡ್ಕೊಂಡ್ ಬರ್ಬೇಕಂದ್ರೆ ನಮ್ಗೆ ಇರ್ಲಿ ಬಿಡೋಣ. ಆಗ್ಲೇಬೇಕು ಅವ್ರ ಪೇಮೆಂಟ್. ಅದು ಕೂಡ ಇಲ್ಲ, ಅವ್ರೇ ಒಂದ್ ಬಾಟ್ಲಿ ತಂದು 6:47 ಹೋಗಿರ್ತಾರೆ. ಮನೆಗೆ ಬರಕ 3 ಗಂಟೆ ಆಗುತ್ತೆ. ಸಿಬ್ಬಂದಿ ಇನ್ನಷ್ಟು ಟೈಪ್ ಬರ್ತಾರಲ್ಲ ಸಿಬ್ಬಂದಿ, ಅಲ್ಲೇ ಇದೀವಿ ಇಲ್ಲೇ ಇದೀವಿ ಬರೋವರೆಗೆ ಇರ್ಬೇಕು. ನೀವು ಏನಾದ್ರೂ ಒಂದ್ 10 ಜನ ಮನೆಗೆ ಹೋಗ್ಯಾರಂದ್ರಿಗೇನ ಅವ್ರು ಇದಕ್ಕೆ ನಾವು ಮನೆಗೆ ಹೋಗ್ಯಾರಂದ್ರಿಗೇನ ನೀವು ಕೆಲ್ಸದ ಮೇಲೆ ಬರ 15 ಮಂದಿ ಇದ್ದಾರೆ, ಇನ್ನೂ 30 ಜನ ಇಲ್ಲ. ಅಲ್ಲಿ ಎಲ್ಲರೂ ತಗೊಂಡಿದಾರ. ಯಾರ್ಯಾರು ತಗೊಂಡಾರ? ಇವ್ ಸಿಬ್ಬಂದಿಗೆ NMS ಹಾಕಕ್ಕ 500 ರೂಪಾಯಿ ಕೊಡ್ಬೇಕು ಅವ್ರಿಗೆ, ಇಲ್ಲಾಂದ್ರೆ ಗೋಳಾಡ್ ಸರ್. ಕೂಲಿ ಹೇಳ್ರಿ, ಕೂಲಿ ಬಂದಿರೋದು ಹೇಳ್ರಿ. 70 ರೂಪಾಯಿ ಅದೇ 70 ರೂಪಾಯಿ ತಗೊಂಡೋಗಿ
2023, 22ರಿಂದ ಇವತ್ತುವರೆಗೆ ಮೇಟ್ ಪೇಮೆಂಟ್ ಬಿದ್ದೇ ಇಲ್ಲ, ಬಂದೇ ಇಲ್ಲ ಅಸಲು. ಆಮೇಲೆ ಬೋರ್ಡ್ ನೇಮ್ ಬೋರ್ಡ್ ನಾವ್ ಹಾಕೊಂಡೋಗಿ ಮಾಡಿವಿ. ಆ ಬೋರ್ಡ್ ನಲ್ಲಿ 2 ಲಕ್ಷ ರೂಪಾಯಿ ಅಂತ ಇಟ್ಟಿರ್ತಾರೆ ಅಮೌಂಟ್. ಅದ್ರಲ್ಲಿ ಖರ್ಚಾಗೋದು 1,45,000, 60,000 ಆಗಿರುತ್ತೆ. ಇನ್ನು ಉಳಿಕೆದ ಅಮೌಂಟ್ ಯಾರು ಕೇಳಂಗಿಲ್ಲ. ಅದೇನಾಗತ್ತೆ ಅಂಬುದು ಗೊತ್ತಿಲ್ಲ ಅವ್ರಿಗೆ. ಎಲ್ಲ ಪಂಚಾಯತಿ ನಾವು ಕೆಲಸ ಮಾಡಿ ಹೋದ್ರೆ ತಿರ್ನೋಡ ರೆಡಿ ಹೇಳ. ನಮಸ್ಕಾರ. ಹೊಸದುರ್ಗ ಗ್ರಾಮ ಪಂಚಾಯತಿ ಟೋಟಲ್ 4 ಹಳ್ಳಿ ಸಂಬಂಧಪಟ್ಟಿದ್ದು. ಪ್ರತಿ ವರ್ಷ ನೆರೆದ ಕೆಲಸ ಕೊಡ್ತಿದ್ದಾರೆ ಪಂಚಾಯತಿಯಲ್ಲಿ. ಕನಿಷ್ಠ ಕೂಲಿ ಸಮಾನ ವೇತನ ಗಂಡು ಹೆಣ್ಣಿಗೆ 370 ರೂಪಾಯಿ ಕೂಲಿ ಇರೋದು. ಅಂಥದ್ದು ಇಲ್ಲಿ ಕೂಲಿ ಕಾರ್ಮಿಕರು ತುಂಬಾ ಅನ್ಯಾಯ ಆಗ್ತದೆ. 112 ರೂಪಾಯಿ ಬೀಳ್ತಿದ್ದಾವೆ. 112, 88 ರೂಪಾಯಿ, 70 ರೂಪಾಯಿ ಅಷ್ಟು ಕೂಲಿ ಆಗ್ತಿದಾರೆ. ತುಂಬಾ ಕೂಲಿ ಕಾರ್ಮಿಕರ ಬೇಳೆ ಬರಂಗಿಲ್ಲ, ಒಂದ್ ಎಣ್ಣೆ ಬರಂಗಿಲ್ಲ. ನಾವೇನ್ ತಂದ್ಕೊಂಡ್ ತಿನ್ಬೇಕು? ಇವಾಗ ಕೂಲಿಗೆ ಕೆಲಸ ಎದಕ್ ಬಿಟ್ಟಾರ? ನರೇಗೆ ಕೆಲಸ ಎದಕ್ ಬಿಟ್ಟಾರ? ನಾವ್ ದುಡಿಯಕ್ ಆಗ್ಲಲ್ಲ. ಈ ದೊರಾಜಗ ಪ್ರತಿ ಒಂದು ದುಡಿಯವ್ರೆ, ಇದ್ದಂತವ್ರು ಯಾರಿಲ್ಲ. ಎಲ್ಲರೂ ದುಡಿಯವ್ರೆ. 4 ಊರು ಸಂಬಂಧಪಟ್ಟಿದ್ದು ಬರೀ ದುಡಿಯವ್ರೆ. ಅದ್ರ ಬಿಟ್ಟು ಇನ್ನು ಒಳ್ಳೆ ಕೆಲಸ ಕೂಡ ಇಲ್ಲ ಮಾಡಕ್ ಕೂಡ. ಏನೋ ನೀರ್ ತೆಗಿಬೇಕಂದ್ರೆ 15 ದಿನಕ್ಕ ಒಂದ್ ತಗದ್ರಿಗಿನ 15 ದಿನ ಮಾಡ್ಬೋದು. ಒಂದ್ ಎನ್ ನಂಬರ್ 16 ಕೊಟ್ಮೇಲೆ 16 ಕೊಟ್ಮೇಲೆ ಎನ್ ನಂಬರ್ ಕೊಡ್ಲೇಬೇಕು. ಅದು 3, 4 1 ವರ್ಷ ಒಳಗೆ 3, 4 ಮಂತ್ ಆಮೇಲೆ 2 ತಿಂಗಳಾಗಿದ್ರೆ ಸರ್ತೆ, 1.5 ತಿಂಗಳಾದ್ರೆ ಸರ್ತೆ ಒಂದ್ ಎನ್ ನಂಬರ್ ತೆಗಿಬೇಕಾದ್ರೆ. ಆದ್ರೆ ಸ್ವಲ್ಪ ನೀರ್ ಬಂದಾವಂದ್ರೆ ನಾವ್ ತೆಗಿಯೋದಿಲ್ಲ. ಹೋಗಿ ನಿಮ್ ಕೆಲ್ಸಕ್ಕೆ ನೀವು 40-46 ಅಷ್ಟೇ. ಅಷ್ಟರೊಳಗೆ ಮಾತಾಡ್ತಾರೆ ಇವರು. ಪಂಚಾಯತ್ ಗಂಟೆ 12 ಗಂಟೆ ಒಂದ್ ಆ್ಯಪ್ ಅಂದ್ರೆ ಇನ್ನೊಂದ್ ಆ್ಯಪ್ ಬರೋದಿಲ್ಲ. ಅದ್ರಾಗ ಬಿಸಿಲಾಗ ಕಾದು ಬಿಸಿಲಾಗ ನಿಂದಿರ್ಬೇಕು. ಒಂದು ಗಿಡ ಇದ್ರೆ ಎಲ್ಲಾನು ಕುಂದಿರ್ತೀವಿ. ಗಿಡ ಇಲ್ಲಿತ್ತಲ್ಲಿ ಆ ಬಿಸಿಲಾಗ ಒಬ್ಬನಿಗೆ ಹೆಚ್ಚು ಕಡಿಮೆ ಆಗ್ಬಿಡ್ತು. ಆಯಮ್ಮನ್ ಕರ್ಕೊಂಡು ಬಂದು ಸ್ವಲ್ಪ ಆಸ್ಪತ್ರೆ ಕರ್ಕೊಂಡು ಬಂದಿನಿ. ಅವ್ರಿಗೆ ಏನ್ ಮಾಡತ್ತೆ, ಸ್ವಲ್ಪ ನಾವು ಕೆಲಸ ಮಾಡಿವಿ ಅಲ್ಲಿ ಫೋಟೋ ತೆಗೆದು ಅಟಿ ಹಂಗೆ ಇಟ್ಕೊಂಡ ಫೋನ್ನಾಗೆ. ಆ ಫೋಟೋ ಒಂದು ಸ್ವಲ್ಪ ಕಟ್ ಕಳ್ಸಾಳ. ನೀನ್ ಹೆಂಗ್ ಕಟ್ ಕಳ್ಸಿದ್ವಿ? ಅರ್ಥ ಮಾಡ್ತಾ ಏನೋ ಗ್ರೂಪ್ ಹೋಗ್ಯಾವ ಸಾರಿ ಅಂತ ಕೂಡ ಕಳ್ಸಿ. ಮತ್ತೆ ಯಾರು ಹೇಳಿದ್ದಂಗಂತ ನೀವ್ ಹೆಂಗ್ ಕಳ್ಸಿದ್ರಿ? ಇಡೀ 7 ಸಾವಿರ ಪೀಡು ಎಲ್ಲರೂ. ಯಾಕೆ ಕಡಿಮೆ ಹಾಕಿದ್ದೆ? ಯಾಕೆ ಅವ್ರು ಎಷ್ಟು ಕೊಟ್ಟಾರೋ ಅಳತಿ ಎಷ್ಟು ಕೊಟ್ಟಾರೋ ಅದರಂತೆ ಮಾಡಿ. ಇನ್ನ ಸ್ವಲ್ಪ ಅಲ್ಲಿ ಒಳಗ್ ತೊಡಕಂತ ಇಲ್ಲ ನಮಗಿಲ್ಲಿ. ತಲೆಗೆ ಬಂದಾಗ ತಲೆಗೆ ತೊಡಕಂತ ಇಲ್ಲ. ಲೆಂತ್ ಜಾಸ್ತಿ ಕೊಟ್ಟಿವಿ. ಅಗಲಂತೂ ಬರ್ತದೆ, 1 ಮೀಟರ್ ಅಗಲ ಬರ್ತದೆ.